ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಜೋರಾದ ಕುರ್ಚಿ ಕಿತ್ತಾಟ. ನಮ್ಮ ತಂದೆ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಎಂದ ಯತೀಂದ್ರಗೆ ಡಿಕೆ ಟಾಂಗ್ ಏನು? 2.5 ವರ್ಷ ಅಧಿಕಾರ ಹಂಚಿಕೆಗೆ ಒಪ್ಪಂದ ಆಗಿದೆ ಅಂತ ಹೇಳಿದ್ಯಾರು? ಇದೆಲ್ಲದರ ಮಾಹಿತಿಯನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಟಿಕೆಟ್ ದರ ಏರಿಕೆಯಲ್ಲಿ ರಾಜ್ಯದ ಪಾತ್ರ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಆದರೆ ಟಿಕೆಟ್ ದರ ಏರಿಕೆಗೆ ವಿರೋಧ ಯಾಕೆ ಮಾಡಲಿಲ್ಲ ಎಂಬ ಪ್ರಶ್ನೆ ಎದ್ದಿದೆ. ಅಲ್ಲದೆ ನಿರ್ದೇಶಕರ ಮಂಡಳಿಯಲ್ಲಿ ಒಟ್ಟು 14 ಮಂದಿ ಸದಸ್ಯರಲ್ಲಿ ರಾಜ್ಯದವರೇ ಹೆಚ್ಚಿದ್ದಾರೆ. 5 ಮಂದಿ ಮಾತ್ರ ಕೇಂದ್ರ ಸರ್ಕಾರದ ಅಧಿಕಾರಿಗಳಿದ್ದಾರೆ. ಹೀಗಿರಬೇಕಾದ್ರೆ ನಿರ್ದೇಶಕ ಮಂಡಳಿಯಲ್ಲಿರುವ ರಾಜ್ಯದ ಅಧಿಕಾರಿಗಳು ದರ ಏರಿಕೆ ಬಗ್ಗೆ ಯಾಕೆ ಒಪ್ಪಿದ್ರು? ನಿರ್ದೇಶಕರ ಮಂಡಳಿ ದರ ಏರಿಕೆ ವರದಿ ಸರ್ಕಾರಕ್ಕೆ ಸಲ್ಲಿಸಲಿಲ್ವಾ? ಅಥವಾ ಸಲ್ಲಿಸಿದ್ರು ಕೇಂದ್ರದ ಕಡೆ ಬೊಟ್ಟು ಮಾಡ್ತಾ ಇದೆಯಾ ರಾಜ್ಯ ಸರ್ಕಾರ ಎಂಬ ಪ್ರಶ್ನೆ ಎದ್ದಿದೆ. ಇನ್ನೊಂದು ಕಡೆ ದರ ಏರಿಕೆಯಲ್ಲಿ ನಗರಾಭಿವೃದ್ಧಿ ಇಲಾಖೆ ಒಪ್ಪಿಗೆ ಪಡಿಲೇಬೇಕು. ಆಗ್ಲಾದ್ರೂ ರಾಜ್ಯ ಸರ್ಕಾರ ದರ ಏರಿಕೆಗೆ ವಿರೋಧ ಮಾಡಬಹುದಾಗಿತ್ತು. ಆದರೆ ರಾಜ್ಯ ಸರ್ಕಾರ ಯಾಕೆ ಪ್ರಶ್ನೆ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಎದ್ದಿದೆ. ಹಾಗಾದ್ರೆ ಮೆಟ್ರೋ ದರ ಹೆಚ್ಚಳ ಕೇಂದ್ರ ಸರ್ಕಾರದ ಮಾತ್ರ ಹೊಣೆಗಾರಿಕೆನ? ರಾಜ್ಯದಲ್ಲಿ ಸಿಎಂ ಡಿಸಿಎಂಗೆ ಜವಾಬ್ದಾರಿ ಇಲ್ವಾ? ದರ ನಿಗದಿ ಮಾಡುವಾಗ ರಾಜ್ಯದ ಪಾತ್ರ ಏನೂ ಇರಲ್ವಾ? ದರ ನಿಗದಿಗೆ ರಾಜ್ಯ ಸರ್ಕಾರ ವಿರೋಧ ವ್ಯಕ್ತಪಡಿಸಲಿಲ್ಲ ಯಾಕೆ? ಈ ದರ ಹೆಚ್ಚಳಕ್ಕೆ ಸಿಎಂ ಮತ್ತು ಡಿಸಿಎಂ ಇಬ್ರು ಜವಾಬ್ದಾರರಲ್ವಾ ಎಂಬ ಪ್ರಶ್ನೆ ಮೂಡಿದೆ. ನಿಮ್ಮದೇ ಸರ್ಕಾರದ ದಾಖಲೆಗಳು ಮಾಹಿತಿಗಳು ನಮ್ಮ ಎದುರುಗಡೆ ಇದೆ. ಇದೆಲ್ಲದಕ್ಕೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟು ಸೋಮವಾರದಿಂದ ಏನು ಮತ್ತೆ 5% ಜಾಸ್ತಿ ಮಾಡ್ತೀವಿ ಅಂತ ಹೊರಟಿರುವಂಥ ಈ ದುಸ್ಸಾಹಸಕ್ಕೆ ಅವರು ನಿಲ್ಲಿಸಬೇಕು. ಮತ್ತೆ ಹೊಸ ದರ ಪರಿಷ್ಕರಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಮಿತಿಯನ್ನು ರಚನೆ ಮಾಡಬೇಕು. ವೈಜ್ಞಾನಿಕವಾಗಿ ಪಾರದರ್ಶಕವಾಗಿ ಇದಾಗೋ ರೀತಿ ರಾಜ್ಯ ಸರ್ಕಾರ ಮಾಡಬೇಕು. ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರದಲ್ಲೂ ಪೊಲಿಟಿಕಲ್ ಫೈಟ್ ಮುಂದುವರೆದಿದೆ. ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡಿದ್ದು ರಾಜ್ಯ ಸರ್ಕಾರ ಅಂತ ಹೇಳೋ ಮೂಲಕ ಬೆಂಗಳೂರಿನ 3 ಸಂಸದರಾದ ತೇಜಸ್ವಿ ಸೂರ್ಯ, ಶೋಭಾ ಕರಂದ್ಲಾಜೆ, ಪಿಸಿ ಮೋಹನ್ ಕೈ ತೊಳೆದುಕೊಳ್ಳುವ ಕೆಲಸ ಮಾಡ್ತಿದ್ದಾರೆ. ಆರೋಪ ಪ್ರತ್ಯಾರೋಪಗಳ ನಡುವೆ ಜನ ಹೈರಾಣಾಗಿದ್ದಾರೆ. ಇನ್ನು ಮೆಟ್ರೋ ಟಿಕೆಟ್ ದರ ಏರಿಕೆಗೆ ನಿರ್ಧಾರ ಮಾಡ್ತಾ ಇದ್ದ ಹಾಗೆ ಪಬ್ಲಿಕ್ ಟಿವಿಯಲ್ಲಿ ಅಭಿಯಾನ ಶುರುವಾಗಿತ್ತು. ದರ ಏರಿಕೆಯಿಂದ ಜನರಿಗೆ ಹೊರೆಯಾಗತ್ತೆ ಅಂತ ಸುದ್ದಿ ಬಿತ್ತರಿಸಲಾಗಿತ್ತು. ಪಬ್ಲಿಕ್ ಅಭಿಯಾನಕ್ಕೆ ಬೆಂಗಳೂರಿಗರು ಕೈ ಜೋಡಿಸಿದ್ದಾರೆ. ರಾಜ್ಯ ಸರ್ಕಾರ ಹಾಗೂ ಬಿಎಂಆರ್ಸಿಎಲ್ ವಿರುದ್ಧ ಪ್ರಯಾಣಿಕರು ನಿಗಿ ಕೆಂಡವಾಗಿದ್ದಾರೆ. ಗ್ಯಾರಂಟಿಗಳ ಮಧ್ಯೆ ಸಿಲುಕಿ ಸರ್ಕಾರ ದರ ಏರಿಕೆ ಮಾಡ್ತಿದೆ ಅಂತ ಕಿಡಿಕಾರಿದ್ದು ದೈನಂದಿನ ಪ್ರಯಾಣಿಕರು ಮೆಟ್ರೋ ಬಳಸದೇ ಇರೋಕೆ ನಿರ್ಧಾರ ಮಾಡಿದ್ದಾರೆ. ಇದು ಅನ್ಯಾಯ ಅಂತ ಹೇಳ್ತೀನಿ. ಯಾಕೆಂದ್ರೆ ಈಗಲೇ ಜಾಸ್ತಿ ಇದೆ, ಇನ್ನು ಮುಂದೆ ಜಾಸ್ತಿ ಮಾಡಿದ್ರೆ ಜನಗಳು ಹೆಂಗೆ ಪ್ರಯಾಣ ಮಾಡೋದು? ಇದು ಭಾರಿ ಮೋಸ. ಬಸ್ಸಲ್ಲಿ ಹೋದ್ರೆ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೋತೀವಿ. ಅದರಿಂದ ಎಷ್ಟೇ ಖರ್ಚಾಗ್ಲಿ ಮೆಟ್ರೋದಲ್ಲಿ ಬರಲೇಬೇಕಾಯ್ತದೆ ಅರ್ಜೆಂಟ್ ಕೆಲಸಗಳಿಗೋಸ್ಕರ. ಈ ರೀತಿ ಸರ್ಕಾರ ಜನಗಳಿಗೆ ಮೋಸ ಮಾಡೋದು ವರ್ಷ ಇನ್ನ 1 ವರ್ಷ ಆಗಿಲ್ಲ, ಇನ್ನ ಹೆಚ್ಚಿಸಿ ಈ ತರ ಮೋಸ ಮಾಡ್ತಾ ಇದ್ದಾರೆ. ಸರಿನಾ? ಬಹಳ ಅನ್ಯಾಯದ ಕೆಲಸ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಮೆಟ್ರೋ ರೇಟ್ ಇನ್ಕ್ರೀಸ್ ಮಾಡ್ತಾ ಇದ್ರೆ ಅಂದ್ರೆ ತಕ್ಕ ಫೆಸಿಲಿಟಿ ಕೊಡಬೇಕು, ಫ್ರೀಕ್ವೆನ್ಸಿ ಜಾಸ್ತಿ ಮಾಡಬೇಕು. ಅದನ್ನೆಲ್ಲ ಮಾಡ್ತಾ ಇಲ್ಲ. ಮೆಟ್ರೋ ಮೇನ್ ಉದ್ದೇಶ ಇರೋದೇ ಜನಕ್ಕೆ ಹೆಲ್ಪ್ ಆಗ್ಲಿ ಅಂತ. ಅದನ್ನ ಬಿಟ್ಬಿಟ್ಟು ಜನನ ರೇಟ್ ಜಾಸ್ತಿ ಮಾಡಿ ಜನ ಬರೋದ್ ಕಡಿಮೆ ಮಾಡ್ತಾರೆ ಹೊರತು ಜನಕ್ಕಂತೂ ಏನೇ ಹೆಲ್ಪ್ ಮಾಡಲ್ಲ. ಮೆಟ್ರೋ ದರ ಇಳಿಕೆ ಸಾಧ್ಯವೇ ಇಲ್ಲ. 9ನೇ ತಾರೀಕಿನಿಂದ ಹೊಸ ಜಾರಿ ನಿಗದಿ ಮಾಡಲಾಗಿದೆ. ಒಂದು ಬಾರಿ ದರ ನಿಗದಿ ಸಮಿತಿ ನಿರ್ಣಯ ಮಾಡಿದ ಮೇಲೆ ಪರಿಷ್ಕರಣೆ ಸಾಧ್ಯವೇ ಇಲ್ಲ. ದರ ಪರಿಷ್ಕರಣೆ ಆಗಬೇಕಾದ್ರೆ ಹೊಸ ದರ ನಿಗದಿ ಸಮಿತಿ ರಚನೆ ಆಗಬೇಕು. ದರ ನಿಗದಿ ಸಮಿತಿ 5% ಏರಿಕೆ ಫಿಕ್ಸ್ ಮಾಡಿದೆ. ಆದ್ರೆ ಬೋರ್ಡ್ ಕೂಡ ಹಸ್ತಕ್ಷೇಪ ಮಾಡಿಲ್ಲ. ಹಸ್ತಕ್ಷೇಪ ಮಾಡೋಕೆ ಬರಲ್ಲ ಅಂತ ರಾಜ್ಯ ಸರ್ಕಾರ ಮೆಟ್ರೋ ನಿಗಮ ಮಂಡಳಿ ಕೈ ತೊಳೆದುಕೊಂಡಿದೆ. ಯಾವುದೇ ರೀತಿಯ ಹಸ್ತಕ್ಷೇಪ ರಾಜ್ಯ ಸರ್ಕಾರ ಮಾಡೋಕೆ ಆಗಲ್ಲ ಅಂತ ಎಂಡಿ ಸಿಎಂ ಡಿಸಿಎಂ ಮಾಹಿತಿ ಕೊಟ್ಟಿದ್ದಾರೆ. ಹೀಗಾಗಿ ಕೇಂದ್ರದ ಕಡೆ ರಾಜ್ಯ ಸರ್ಕಾರ ಬೊಟ್ಟು ಮಾಡ್ತಿದೆ. ಈ ಬಗ್ಗೆ ಮಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಬೆಂಗಳೂರು ಮೆಟ್ರೋ ದರ ಪರಿಷ್ಕರಣೆ ವಿಚಾರವಾಗಿ ನಮ್ಮನ್ನ ಯಾರು ಸಂಪರ್ಕ ಮಾಡಿಲ್ಲ. ಮೆಟ್ರೋ ಚೇರ್ಮನ್ ಆಗಿ ಕೇಂದ್ರ ಸರ್ಕಾರದ ಚೇರ್ಮನ್ ಇದ್ದಾರೆ. ಇವತ್ತು ಅಥವಾ ನಾಳೆ ಅವರ ಜೊತೆ ಮಾತನಾಡುತ್ತೇನೆ. ಜನರಿಗೆ ತೊಂದರೆ ಕೊಡೋಕೆ ಬಿಡಲ್ಲ. ಮೆಟ್ರೋ ದರ ಪರಿಷ್ಕರಣೆ ಬಗ್ಗೆ ಮಾತನಾಡುತ್ತೇನೆ ಎಂದಿದ್ದಾರೆ. ನೋಡಿ, ಅವರು ನಮ್ಮ ಕನ್ಸಲ್ಟ್ ಮಾಡಿಲ್ಲ. ಅವರಿಗೆ ಅಥಾರಿಟಿ ಇದೆ. ಸೆಂಟ್ರಲ್ ಗೌರ್ಮೆಂಟು ಸೆಕ್ರೆಟರಿ ಇಸ್ ದಿ ಚೇರ್ಮನ್. ಈ ಹ್ಯಾಸ್ ಟೇಕನ್ ಎ ಡಿಸಿಷನ್. ಅರ್ಥ ಆಯ್ತಾ? ನಾನು ಹೋಗಿ ಬೆಂಗಳೂರಲ್ಲಿ ಹೋಗಿ ನಾನು ಇವತ್ತೋ ಇಲ್ಲ ಅಂದರೆ ನಾಡಿದ್ದು ನಾನು ಮಾತಾಡ್ತೀನಿ. ಅರ್ಥ ಆಯ್ತಾ? ನಮಗೂ ಯಾರಿಗೂ ಜನರಿಗೆ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ. ಬಟ್ ವಾಟ್ ಈಸ್ ದಿ ಫೈನಾನ್ಷಿಯಲ್ ಸ್ಟ್ರಕ್ಚರ್, ವಾಟ್ ಹ್ಯಾಸ್ ಹ್ಯಾಪನ್, ಅದನ್ನು ನಾನು ನೋಡ್ತೀನಿ. ಮೆಟ್ರೋ ಪ್ರಯಾಣ ದರ ಏರಿಕೆ ಸಂಬಂಧ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಕಿತ್ತಾಟ ನಡೆದಿದೆ. ರಾಜ್ಯ ಸರ್ಕಾರವೇ ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡಿರೋದು ಅಂತ ದೋಸ್ತಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಸಮಾಧಾನ ಹೊರಹಾಕಿದ್ದಾರೆ. ಯಾವುದೇ ದರ ನಿಗದಿ ಮಾಡಿದ್ರೂ ಜನ ಸಂತೋಷವಾಗಿ ಕೊಡ್ತಾರೆ ಅನ್ನೋದು ರಾಜ್ಯ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳ ಭ್ರಮೆ. ಈ ಬಗ್ಗೆ ಎಚ್ಚೆತ್ತುಕೊಂಡು ಜನರೇ ತೀರ್ಮಾನ ತೆಗೆದುಕೊಳ್ಬೇಕು. ಮೆಟ್ರೋ ಯೋಜನೆಯಲ್ಲಿ ಕೇಂದ್ರದ್ದು ಕೇವಲ 20% ಅಂತಾರೆ. ರಾಜ್ಯ ಸರ್ಕಾರ ಹೆಚ್ಚಿನ ಹಣ ಹಾಕುವಾಗ ಕೇಂದ್ರ ಸರ್ಕಾರದ ಮೇಲೆ ಯಾಕೆ ದೂಷಿಸುತ್ತಿದ್ದಾರೆ?
ದರ ನಿಗದಿ ಮಾಡೋದು ಯಾರು? ಕೇಂದ್ರ ಸರ್ಕಾರದ ಮೇಲೆ ಹಾಕುವ ಚಾಳಿ ಅವರಿಗೆ. ಬೇರೆ ರಾಜ್ಯಗಳಲ್ಲಿ ಯಾಕೆ ದರ ಏರಿಕೆ ಆಗ್ತಿಲ್ಲ? ಇಲ್ಲಿ ನಮ್ಮದು ಹೆಚ್ಚಿನ ಪಾಲು ಅಂದ ಮೇಲೆ ಅಧಿಕಾರ ಯಾರಿಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಬೆಂಗಳೂರು ಕೇಂದ್ರ ಸಂಸದ ಪಿಸಿ ಮೋಹನ್ ಮಾತನಾಡಿ, ಮೆಟ್ರೋ ಟಿಕೆಟ್ ದರ ಏರಿಕೆ ಕೇಂದ್ರ ಸರ್ಕಾರ ಮಾಡಿಲ್ಲ, ರಾಜ್ಯ ಸರ್ಕಾರವೇ ದರ ಏರಿಕೆ ಮಾಡಿರೋದು. ಈ ಸರ್ಕಾರ ದಿವಾಳಿಯಾಗಿದೆ, ಆದ್ರೆ ಹೊರೆ ರಾಜ್ಯದ ಜನರ ಮೇಲೆ ಹಾಕ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಮೆಟ್ರೋ ಯೋಜನೆಗೆ ಫಂಡಿಂಗ್ ಮಾತ್ರ ಮಾಡೋದು. ಮೆಟ್ರೋ ಎಂಡಿ ನನ್ನ ಜೊತೆ ಚರ್ಚೆಗೆ ಬರಲಿ, ನಾನು ಚರ್ಚೆಗೆ ಸಿದ್ಧ ಎಂದಿದ್ದೇನೆ ಅಂದಿದ್ದಾರೆ. ಇಲ್ಲಿ ಇವ್ರು ಹೇಳ್ತಕ್ಕಂಥದ್ದು ನಮ್ಮದು ಹೆಚ್ಚಿನ ಪಾಲಿದೆ ಬಂಡವಾಳ ಅಂತಕ್ಕಂಥ ಹೇಳೋರು, ಅಧಿಕಾರ ಇವ್ರಿಗಿದೆಯೋ ಅವ್ರಿಗಿದೆಯೋ ದರ ನಿಗದಿ ಮಾಡೋದು. ಅದರಿಂದ ಮುಖ್ಯಮಂತ್ರಿಗಳ ಈ 2.5 ವರ್ಷದಿಂದ ಪ್ರತಿಯೊಂದು ವಿಷಯಗಳನ್ನು ಇವ್ರು ಮಾಡ್ತಕ್ಕಂಥ ಹಲವಾರು ತಪ್ಪು ನಿರ್ಣಯಗಳು ಜನವಿರೋಧಿ ನೀತಿನ ಕೇಂದ್ರ ಸರ್ಕಾರದ ಮೇಲೆ ಆಗ್ತಕ್ಕಂಥ ಚಾಳಿ ಇವರಿಗೆ. ಇದರ ಬಗ್ಗೆ ಜನ ಎಚ್ಚೆತ್ಕೋಬೇಕು ಅನ್ನೋದು ಹೇಳಿ. ನಮ್ಮ ತಂದೆ ಸಿಎಂ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿ ಇರುತ್ತಾರೆ ಎಂದು ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆ ನೀಡಿದ್ದು, ಈ ಹೇಳಿಕೆಯನ್ನ ಬೀದರ್ನಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ. ಎಲ್ಲರಿಗೂ ಹೈಕಮಾಂಡ್ ಸುಪ್ರೀಂ, ಹಾಗಾಗಿ ಹೈಕಮಾಂಡ್ ಹೇಳಿಕೆಗೆ ಎಲ್ಲರೂ ಬದ್ಧವಾಗಿರಬೇಕು. ಅದು ಸಿದ್ದರಾಮಯ್ಯ ಆಗ್ಲಿ ಡಿಕೆ ಶಿವಕುಮಾರ್ ಆಗ್ಲಿ ಬದ್ಧರಾಗಿರ್ಬೇಕು ಎಂದರು. ಹೈಕಮಾಂಡ್ ಏನ್ ಹೇಳುತ್ತಾರೆ ಅದೇ ಅಂತಿಮವಾಗಿದ್ದು, ಹೀಗಾಗಿ 5 ವರ್ಷ ಸಿಎಂ ಸಿದ್ದರಾಮಯ್ಯ ಕಂಟಿನ್ಯೂ ಇರ್ತಾರೆ. ಆಕಾಂಕ್ಷಿಗಳು ಇರ್ತಾರೆ, ಆದ್ರೆ ಹೈಕಮಾಂಡ್ ಏನ್ ಹೇಳುತ್ತೆ ಅದೇ ಅಂತಿಮ. ಸದ್ಯ ಸಿಎಂ ಬದಲಾವಣೆ ಯಾವುದೇ ಚರ್ಚೆ ಆಗಿಲ್ಲ. ಡಿಕೆ ಶಿವಕುಮಾರ್ ಆಪ್ತರು ಏನೇ ಹೇಳಿದ್ರು ಹೈಕಮಾಂಡ್ ಅಂತಿಮ ಎಂದು ಬೀದರ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ನಮ್ಗೆಲ್ಲರಿಗೂ ಕೂಡ ಹೈಕಮಾಂಡ್ ಅವರು ಸುಪ್ರೀಂ. ಯಾವುದೇ ಪಾರ್ಟಿಗಾಗಲಿ ಹೈಕಮಾಂಡ್ ಸುಪ್ರೀಂ. ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ. ಸಿದ್ದರಾಮಯ್ಯ ಅವರು ಬದ್ಧರಾಗಿರಬೇಕು, ಶಿವಕುಮಾರ್ ಅವರು ಬದ್ಧರಾಗಿರಬೇಕು. ಬಟ್ ಹೈಕಮಾಂಡ್ ಅವರು ಈಗ ಏನು ಬಂದು ಸಿಎಂ ಬದಲಾವಣೆ ಆಗ್ತಾರೆ ಅಂತ ಯಾರಿಗೂ ಕೂಡ ಏನೂ ಹೇಳಿಲ್ಲ. ಸೊ ಹಾಗೆ ಹೇಳಿಲ್ಲದೆ ಇದ್ಮೇಲೆ ಸಿಎಂ ಬದಲಾಗ್ತಾರೆ ಅಂತ ನಂಬೋದಕ್ಕೆ ಏನು ಕಾರಣ ಇದೆ? ಸೊ ಏನೂ ಕಾರಣ ಇಲ್ಲ. ಹಾಗಾಗಿ ಅವರೇ ಕಂಟಿನ್ಯೂ ಆಗ್ತಾರೆ ಅಂತ ನಾನು ಹೇಳಿದೆ. ಹೈಕಮಾಂಡ್ ಹೇಳಿಲ್ಲ ಅಂತ ಹೇಳಿದ್ರೆ 5 ವರ್ಷ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿದೆ. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿರ್ತಾರೆ ಎಂದಿರೋ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಮಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಜನರಿಗೆ, ಶಾಸಕರಿಗೆ, ನಿಮಗೆ ಎಲ್ಲರಿಗೂ ನಾನು ಸಿಎಂ ಆಗ್ಬೇಕು ಅಂತ ಇದೆ, ಆದ್ರೆ ಪಕ್ಷ ಏನ್ ಹೇಳುತ್ತೋ ಅದೇ ಆಗೋದು. ಅವರವರ ಅಭಿಮಾನಿಗಳು ಏನ್ ಆಸೆ ಪಡ್ತಾರೋ ಅದರಲ್ಲಿ ತಪ್ಪಿಲ್ಲ. ಸಮಯ ಎಲ್ಲದಕ್ಕೂ ಉತ್ತರ ಕೊಡಲಿದೆ ಎಂದು ಮಾರ್ಮಿಕವಾಗಿ ಡಿಕೆಶಿ ಉತ್ತರಿಸಿದ್ದಾರೆ. ಇನ್ನು 2.5 ವರ್ಷ ಅಧಿಕಾರ ಹಂಚಿಕೆಗೆ ಒಪ್ಪಂದ ಆಗಿದೆ ಎಂದು ದಾವಣಗೆರೆಯಲ್ಲಿ ಶಾಸಕ ಬಸವರಾಜ ಶಿವಗಂಗಾ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. 139 ಶಾಸಕರ ಬೆಂಬಲ ಡಿಸಿಎಂ ಡಿಕೆಶಿಗೆ ಇದೆ. 40 ರಿಂದ 50 ಯುವ ಶಾಸಕರು ಡಿಕೆಶಿ ಏನೇ ಹೇಳಿದ್ರು ಮಾಡಲು ಸಿದ್ಧರಿದ್ದೇವೆ, ಪ್ರಾಣ ಕೇಳಿದ್ರು ಕೊಡೋಕೆ ಸಿದ್ಧರಿದ್ದೇವೆ ಎಂದರು. ಡಿಕೆಶಿ ಸಾಹೇಬ್ರು ಹೇಳಿದಂತೆ ಯತೀಂದ್ರ ಸಿದ್ದರಾಮಯ್ಯ ನಮ್ಮ ಹೈಕಮಾಂಡ್ ಪದೇ ಪದೇ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಕೆಲಸ ಮಾಡ್ತಿದ್ದಾರೆ. ನಮ್ಮ ಹೈಕಮಾಂಡ್ ಬೇರೆ ಇದೆ. ಖರ್ಗೆ ಸಾಹೇಬ್ರು, ರಾಹುಲ್ ಗಾಂಧಿ ಅವರು ಇದ್ದಾರೆ. ಹೈಕಮಾಂಡ್ ಕೂಡಲೇ ಒಪ್ಪಂದದ ಬಗ್ಗೆ ಸ್ಪಷ್ಟಪಡಿಸಲಿ, ಇಲ್ಲ ಸಿದ್ದರಾಮಯ್ಯನವರು ಕ್ಲಿಯರ್ ಮಾಡಲಿ. ನಾನು ಯಾವುದೇ ಮಾತು ಕೊಟ್ಟಿಲ್ಲ ಅಂತ ಆಗ ನಾವು ಎಲ್ಲರೂ ಯಾವುದೇ ಪ್ರಶ್ನೆ ಎತ್ತೋದಿಲ್ಲ ಎಂದ್ರು. ಜನರಿಗೂ ಇದೆ, ಶಾಸಕರಿಗೂ ಇದೆ, ನಿಮಗೂ ಇದೆ, ಎಲ್ಲರಿಗೂ ಇದೆ. ಪಾರ್ಟಿ ಏನ್ ಹೇಳ್ತದೆ ಕೇಳಬೇಕು. ನಾವೆಲ್ಲ ತಪ್ಪೇನಿದೆ, ಅವ್ರವ್ರ ಅಭಿಮಾನಿಗಳು ಅವ್ರು ಆಸೆ ಪಡ್ತಾರೆ, ಅದಕ್ಕೆಲ್ಲ ನಾನು ಬೇಡ ಅಂತ ಹೇಳಕ್ಕಾಗಲ್ಲ. ಟೈಮ್ ವಿಲ್ ಆನ್ಸರ್. ನಾನು ಯಾರಿಗೂ ಮಾತು ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯ ಸಾಹೇಬ್ರಾದ್ರು ಹೇಳಿ, ಇಲ್ಲ ಹೈಕಮಾಂಡ್ ನಾವು ಯಾವುದೇ ರೀತಿಯ ಒಪ್ಪಂದ ಮಾಡಿಲ್ಲ. 2.5 ವರ್ಷ 5 ವರ್ಷ ಇವರೇ ಶಾಸಕ ಸಭೆ ನಾಯಕರು ಅನ್ನೋದು ಸ್ಪಷ್ಟಪಡಿಸಬೇಕು ಮನವಿ. ಬೀದರ್ನಲ್ಲಿ ಐತಿಹಾಸಿಕ ಪಾಪನಾಶ ಅಭಿವೃದ್ಧಿ ವಿಚಾರಕ್ಕೆ ಕ್ರೆಡಿಟ್ ವಾರ್ ನಡೀತಾ ಇದೆ. ಉಸ್ತುವಾರಿ ಸಚಿವರಿಂದ ಚಾಲನೆ ಹಿನ್ನೆಲೆಯಲ್ಲಿ ಬಿಜೆಪಿಗರನ್ನ ವಿಶೇಷ ಪೂಜೆಗೆ ಬಿಡದೆ ಎಂಟ್ರಿ ಗೇಟ್ ಬಳಿ ಬ್ಯಾರಿಕೇಡ್ ಹಾಕಿ ಪೊಲೀಸರು ತಡೆದು ನಿಲ್ಲಿಸಿದ್ದಾರೆ. ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರನ್ನ ವಿಶೇಷ ಪೂಜೆ ಮಾಡಲು ಪಾಪನಾಶ ದೇವಸ್ಥಾನಕ್ಕೆ ಬಿಡದೆ ಮುಖ್ಯ ದ್ವಾರದ ಬಳಿ ಪೊಲೀಸರು ತಡೆದು ನಿಲ್ಲಿಸಿದ್ದು, ಹೀಗಾಗಿ ಬಿಜೆಪಿ ಕಾಂಗ್ರೆಸ್ ನಾಯಕರ ಜಟಾಪಟಿಗೆ ಕಾರಣವಾಗಿದೆ. ಜಿಲ್ಲೆಯಾದ್ಯಂತ ಪೊಲೀಸರನ್ನ ಬೀದರ್ಗೆ ಕರೆಸಿದ್ದು ಪಾಪನಾಶ ದೇವಸ್ಥಾನದ ಸುತ್ತಲೂ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಆದರೂ ಬಿಜೆಪಿ ನಾಯಕರು ಪೂಜೆ ಮಾಡದೆ ಹೋಗಲ್ಲ ಅಂತ ಪಟ್ಟು ಹಿಡಿದಿದ್ದು ಉಸ್ತುವಾರಿ ಸಚಿವ ಖಂಡ್ರೆ ಮತ್ತು ಪೊಲೀಸರ ನಡೆ ವಿರುದ್ಧ ಕಿಡಿಕಾರಿದ್ದಾರೆ. ಪೂಜೆ ಮಾಡೋದು ತಪ್ಪ, ನಾವೇನು ಭಾರತದಲ್ಲಿದ್ದೀವಾ ಇಲ್ಲ ಪಾಕಿಸ್ತಾನದಲ್ಲಿ ಇದೀವಾ ಅಂತ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಆಕ್ರೋಶ ಹೊರಹಾಕಿದ್ದಾರೆ. ಕೋಲಾರದಲ್ಲಿ ನಡೆದ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಭಾಗಿಯಾಗಿದ್ದರು. ಎಂಎಲ್ಸಿ ಇಂಚರ ಗೋವಿಂದರಾಜು ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಸ್ಥಳೀಯ ಜೆಡಿಎಸ್ ಮುಖಂಡರು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದರು. ರಾಜ್ಯದ ಸಮಸ್ಯೆಗಳಿಗೆ ಕೇಂದ್ರದತ್ತ ಬೊಟ್ಟು ಮಾಡೋ ಕಾಂಗ್ರೆಸ್ ನಾಯಕರಿಗೆ ಕುಮಾರಸ್ವಾಮಿ ಚಾಟಿ ಬೀಸಿದರು. ಯಾವುದೇ ಸಮಸ್ಯೆ ಬಂದಾಗ ಕೇಂದ್ರದ ಕಡೆ ತೋರಿಸ್ತಾರೆ, ಆದರೆ ಇಲ್ಲಿವರೆಗೂ ಯಾವೊಬ್ಬ ಮಂತ್ರಿಯೂ ನನ್ನ ಬಳಿ ಬಂದಿಲ್ಲ ಅಂತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ಗೆ ಟಾಂಗ್ ಕೊಟ್ಟರು. ಯಾರ್ಯಾರು ಯಾವ ಸಚಿವ ಎಷ್ಟೆಷ್ಟು ಭೂಮಿ ಲಪಟಾಯಿಸಿದ್ದಾರೆ ದಾಖಲೆ ಕೊಡ್ತೀನಿ ಅಂತ ಸವಾಲ್ ಹಾಕಿದ್ರು. ಇದು ಎಲ್ಲದಕ್ಕೂ ದಾಖಲೆ ಕೊಡಿ ಎನ್ನುವ ಸರ್ಕಾರ ವಾಲ್ಮೀಕಿ ನಿಗಮದ ಹಣ ತಿಂದಿರೋದು ನಿಜ ಅಂತಾರೆ, ಆದರೆ ಯಾರ ವಿರುದ್ಧ ಕ್ರಮ ಆಯಿತು ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಬಿಎಂಟಿ
ಬಿಎಂಟಿಸಿ ಬಸ್ಗಳು ಕಿಲ್ಲರ್ ಬಸ್ಗಳೆಂದೇ ಕುಖ್ಯಾತಿ ಪಡೆಯುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಬಸ್ ಅಪಘಾತದ ಸಂಖ್ಯೆ ಹೆಚ್ಚುತ್ತಿದೆ. ಚಾಲಕರ ಅಜಾಗರೂಕತೆ, ರ್ಯಾಶ್ ಡ್ರೈವಿಂಗ್ ಹಾಗೂ ನಿರ್ಲಕ್ಷ್ಯದಿಂದ ಬಿಎಂಟಿಸಿ ಬಸ್ಸುಗಳಿಗೆ ಅನೇಕರು ಬಲಿಯಾಗಿದ್ದಾರೆ. ನಿನ್ನೆ ಬೆಳಗ್ಗೆ 9:30ರಿಂದ 10 ಗಂಟೆ ಸುಮಾರಿಗೆ ಬಿಎಂಟಿಸಿಗೆ 20 ವರ್ಷದ ಯುವತಿಯೊಬ್ಬರು ಬಲಿಯಾಗಿದ್ದಾರೆ. ಮಣಿಪುರದಿಂದ ಬಂದು ಬೆಂಗಳೂರಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಹನ್ನಾ ಇನಾಕಾ ಮೃತ ಯುವತಿ. ಸಿಲ್ಕ್ ಬೋರ್ಡ್ ಟು ಟಿನ್ ಫ್ಯಾಕ್ಟರಿ ಹೋಗ್ತಿದ್ದ ಎವಿ ಬಸ್ ಕೆಆರ್ಪುರಂನ ರೈಲ್ವೆ ನಿಲ್ದಾಣದ ಬಳಿ ಬಂದಾಗ ಬಸ್ ಮುಂಭಾಗಕ್ಕೆ ಬೈಕ್ ಟಚ್ ಆಗಿ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಿದ್ದಿದೆ. ಈ ವೇಳೆ ಹಿಂಭಾಗದಲ್ಲಿ ಕುಳಿತ ಯುವತಿ ಬಸ್ನ ಮುಂಭಾಗದ ಚಕ್ರಕ್ಕೆ ಬಿದ್ದಿದ್ದು ಯುವತಿಯ ತಲೆ ಮೇಲೆ ಬಿಎಂಟಿಸಿ ಬಸ್ ಹತ್ತಿದೆ. ಕೂಡಲೇ ಯುವತಿಯನ್ನು ಕೆಆರ್ಪುರಂನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಣಿಪುರ ಮೂಲದ ಹನ್ನಾ ಇನಾಕಾ ಸಾವನ್ನಪ್ಪಿದ್ದಾಳೆ. ಘಟನೆಗೆ ಚಾಲಕನ ನಿರ್ಲಕ್ಷ್ಯ ಎದ್ದು ಕಾಣ್ತಿದೆ. ಮಸೀದಿಯ ಮುಖ್ಯಸ್ಥ ಸ್ಥಾನಕ್ಕೆ ಕಲ್ಲು ತೂರಾಟ, ಹಲ್ಲೆ ಮಾಡಿರುವ ಘಟನೆ ಕಲಬುರಗಿ ನಗರದ ಬುಲಂದ ಪರ್ವೇಸ್ ಕಾಲೋನಿಯಲ್ಲಿ ನಡೆದಿದೆ. ಜಾಮಿಯಾ ಮಸೀದಿಯಲ್ಲಿ ಶೇರ್ ಖಾನ್ ಹಾಲಿ ಕಮಿಟಿಯ ಅಧ್ಯಕ್ಷರಾಗಿದ್ದು ಆತನನ್ನ ತೆಗೆದು ಬೇರೆಯವರನ್ನ ನೇಮಕ ಮಾಡಬೇಕು ಅಂತ ಮೊಹಮ್ಮದ್ ಅಲಿ ನೇತೃತ್ವದಲ್ಲಿ ಕೆಲವರು ಪಟ್ಟು ಹಿಡಿದಿದ್ದಾರೆ. ಈ ವೇಳೆ ಹಾಲಿ ಅಧ್ಯಕ್ಷ ಶೇರ್ ಖಾನ್ ಮತ್ತು ಬ್ರದರ್ಸ್ ಕೆರಳಿದ್ದಾರೆ. ಬಳಿಕ ಶೇರ್ ಖಾನ್ ಸಹೋದರ ನঈಂ ಖಾನ್, ಅಮ್ಜದ್ ಖಾನ್, ಇಮ್ರಾನ್ ಸೇರಿ ಸುಮಾರು 50 ಜನರ ಪುಂಡರ ಗುಂಪು ಕಟ್ಟಿಕೊಂಡು ಮೊಹಮ್ಮದ್ ಅಲಿ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಘಟನೆಯಲ್ಲಿ ಓರ್ವ ಮಹಿಳೆಗೆ ಗಾಯವಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸದ್ಯ ಪ್ರಕರಣ ಕುರಿತು ಮಸೀದಿ ಹಾಲಿ ಅಧ್ಯಕ್ಷ ಶೇರ್ ಖಾನ್ ಸೇರಿ ಹಲವರ ವಿರುದ್ಧ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎದರ್ಥ ಏನಿಲ್ಲ, ಅವರು ರುಬಾಬ್ ಮಾಡ್ತಾರೆ. ನಾವು ಇಲ್ಲಿ ದಾದಾಗಿರಿ ಮಾಡೋ ಮಪ್ಲೆ ಅಧ್ಯಕ್ಷ ಅಂದರೆ ಹೊಸ ಕಮಿಟಿ ಮಾಡ್ಯಾರ ಅವರು ಬ್ಯಾರೆಂಬವ್ರು. ನಮಗೆ ಏನಿಲ್ಲ, ನಾ ಪಾರ್ ಕಮಿಟಿದಾಗಿಲ್ಲ, ಏನಿಲ್ಲ. ಅಲ್ಲಿ ಅವ್ರು ಮಾಡ್ಯಾರ, ಅವ್ರಿಗೆ ಕೇಳಬೇಕಿಲ್ಲ. ಇವ್ರು ಜರ ಹುಷಾರದಂಗೆ ಮಶೂರಾತ್ ಹೋಗ್ತಾರೆ. ಇವ್ರ ಬಲ್ಲಿ ನಮ್ಮ ಸೋಪ್ಯಾನ್ ಬಲ್ಲಿ ಮಶೂರಾತ್ ಹೋಗ್ತಾರೆ. ಅವರೇ ನೀವು ಮಾಡಪ್ಪ, ನಾವು ಇರ್ತೀನಿ ನಿಮ್ಮ ಸಂಗಟ ಅನ್ಬೇಕಾಗ್ತದ ಏರಿಯಾದಾಗ. ನೀನೇ ಮಾಡಿದ ಅದು